ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಗೆಳತಿ ರಾಜೇಶ್ವರಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಒಂದು ಯೂಟ್ಯೂಬ್ ಚಾನಲ್ನ ತಾವೆಲ್ಲ ಪ್ರೀತಿಯಿಂದ ನೋಡ್ತಾ ಇದ್ದೀರಿ ಅಂತ ಅನ್ಕೋತಾ ಇದ್ದೀನಿ. ಹಾಗಾದರೆ ಬನ್ನಿ ಸ್ನೇಹಿತರೆ, ತಾವೆಲ್ಲ ತುಂಬ ಚೆನ್ನಾಗಿ ಆರೋಗ್ಯವಾಗಿ ಇದ್ದೀರಿ ಅಂತ ಭಾವಿಸ್ತಾ ನಾವು ಕೂಡ ಅಷ್ಟೇ ಚೆನ್ನಾಗಿದ್ದೀವಿ. ಹಾಗಾದರೆ ಇವತ್ತು ಒಂದು ಹೊಸ ವಿಡಿಯೋನ ತೊಗೊಂಡು ಬಂದಿದ್ದೀನಿ. ಹಾಗಾದರೆ ಅದೇನು, ಯಾವುದೋ ಒಂದು ವಿಷಯನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅಂತ ತಿಳಿಬೇಕಾದ್ರೆ ನೋಡೋಕ್ಕಿಂತ ಮುಂಚೆ ತಾವು ಯಾರೆಲ್ಲ ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಹಾಗೆ ಪಕ್ಕಕ್ಕೆ ಬರೋ ಒಂದು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ತೀರಿ. ವಿಡಿಯೋಗಳು ಇಷ್ಟ ಆಗಿದ್ದರೆ ಲೈಕ್ ಆ್ಯಂಡ್ ಶೇರ್ ಮಾಡ್ತೀರಂತ ಭಾವಿಸ್ತಾ, ಹಾಗಾದರೆ ಬನ್ನಿ ಸ್ನೇಹಿತರೆ, ಇವಾಗ ನೋಡಿ, ಕೂದಲು ತುಂಬ ಜನರಿಗೆ ತುಂಬ ಇಂಪಾರ್ಟೆಂಟ್ ಅಲ್ವಾ? ತುಂಬ ಜನರಿಗೆ ಅಲ್ಲ, ಪ್ರತಿಯೊಬ್ಬ ಮನುಷ್ಯರಿಗೂ ಕೂಡ ಅಷ್ಟೇ ಇಂಪಾರ್ಟೆಂಟ್ ಅಲ್ವಾ? ತುಂಬ ಜನರಿಗೆ ಅಂದ್ಬಿಟ್ರು ಮೇಡಮ್ಮು ಅಂದ್ಕೊಂಡ್ರ, ಎಸ್, ಎಲ್ಲರಿಗೂ ಒಂದು ಮೈಂಡಲ್ಲಿ ಥಾಟ್ ಓಡಲಿ ಅನ್ನೋ ಕಾರಣಕ್ಕೆ ಪ್ರತಿಯೊಬ್ಬರಿಗೂ ಹುಟ್ಟಿದ ಪಾಪುವಿಂದ ಹಿಡಿದು ವಯಸ್ಸಾಗಿ ನಾವು ಸಾಯಿವರೆಗೂ ಕೂಡ, ಮುದುಕರಾದರೂ ಕೂಡ ತಲೆ ಮೇಲೆ ಕೂದಲ ಇಲ್ಲಾಂದರೆ ಒಂಥರ ಫೀಲ್ ಬರುತ್ತಲ್ವ. ಎಷ್ಟಾದರೂ ಇರುವಷ್ಟು ಕೂದಲನ್ನು ನಾವು ಪ್ರೊಟೆಕ್ಟ್ ಮಾಡ್ಕೋಬೇಕು ಅನ್ನೋ ಒಂದು ಮನೋಭಾವನೆಯನ್ನು ಪ್ರತಿಯೊಬ್ಬರು, ಮಹಿಳೆಯರಾಗಿರ್ಬೋದು, ಪುರುಷರಾಗಿರ್ಬೋದು, ಮಕ್ಕಳಾಗಿರ್ಬೋದು, ಯುವಕರಾಗಿರ್ಬೋದು, ಅಜ್ಜ ಅಜ್ಜಿ ಆಗಿರ್ಬೋದು, ಅದನ್ನು ಪ್ರೊಟೆಕ್ಟ್ ಮಾಡ್ತಾನೆ ಇರ್ತೀವಿ. ಯಾವುದಾದ್ರೂ ಒಂದು ರೀತಿಯಲ್ಲಿ ಪ್ರೊಟೆಕ್ಟ್ ಮಾಡ್ತಾನೆ ಇರ್ತೀವಿ. ಜಸ್ಟ್ ಈಗ ಒಂದು ಹೈಟ್ ಏರ್ ಆತಂದ್ರೂ ಕೂಡ, ಏಜ್ ಆದವರು ಕೂಡ ಮನೆಯಲ್ಲಿ ಕಲರ್ ಪ್ಯಾಕನ್ನು ತಂದು ಕಲರ್ನ ಹಚ್ಕೊಂಡು ಇನ್ನೂ ಶೈನ್ ಆಗಿರಬೇಕು ಅಂತಲೇ ಭಾವಿಸ್ತಾ ಇರ್ತೀವಲ್ವ. ಹಾಗೆ ಪ್ರತಿಯೊಬ್ಬರಿಗೆ ಅದೊಂದು ತುಂಬಾ ಒಂದು ಒಳ್ಳೆ ಕನಸು ಅಥವಾ ಆಸೆ ಅಂತ ಹೇಳ್ಬೋದು. ತುಂಬ ಜನ ತಾಯಂದ್ರಿಗೆ ಈ ಹೆಣ್ಮಕ್ಳ ಮನೆಯಲ್ಲಿರ್ತಕ್ಕಂಥ ಮಕ್ಕಳದು ತಲೆ ಕೂದಲು ಬಿಸ್ತಾ ಇದೆ ಅಂದರೆ ಸಾಕಷ್ಟು ಹಾಸ್ಪಿಟ್ಲಿಗೆ ಹೋಗ್ತೀವಿ, ಸಾಕಷ್ಟು ಆಯುರ್ವೇದಿಕ್ ಔಷಧನ ತೊಗೋತೀವಿ. ಕೂದಲು ಯಾಕೋ ಬರ್ತಾ ಇಲ್ಲ ಅಂತ ಅದ್ರ ಬಗ್ಗೆ ಮೇಂಟೈನ್ ಮಾಡ್ತಾನೆ ಇರ್ತೀವಿ. ಎಷ್ಟೇ ಥರದ್ದು ವಿಧವಾಗಿ ನಾವು ಮೇಂಟೈನ್ ಮಾಡ್ತಾನೆ ಇದ್ದರೂ ಕೂಡ ಮತ್ತೆ ಹೊಸದು ಏನಾದರೂ ಯೂನಿಕ್ಕಾಗಿ ಸಿಗುತ್ತೇನೋ ಅಂತ ಹುಡುಕ್ತಾನೆ ಇರ್ತೀವಲ್ವ. ಆ ನಿಟ್ಟಿನಲ್ಲಿ ನಾನು ನಿಮ್ಮ ಥರನೇ ಸ್ನೇಹಿತರೆ. ಇವಾಗಂತೂ ವೆದರ್ ಚೇಂಜ್ ಆಗ್ತಾನೆ ಇದೆ. ಇವಾಗ ಆಲ್ರೆಡಿ ಆ ಥಂಡಿ ಸೀಸನ್ ಅಂತ ಏನು ಹೇಳ್ತೀವಿ ಸ್ಟಾರ್ಟ್ ಆಗಿದೆ ಸ್ನೇಹಿತರೆ. ಆ ಒಂದು ಸೀಸನ್ ಚೇಂಜ್ ಆದಾಗ ಪ್ರತಿಯೊಬ್ಬ ಹೇರ್ಸು ಕೂದಲು ಬಿಸ್ತಾನೆ ಇರುತ್ತೆ. ಜಸ್ಟ್ ಹಿಂಗೆ ಈ ರೀತಿ ಮಾಡ್ಕೊಂಡ್ಬಿಟ್ರೆ ಸಾಕು, ನೋಡ್ರಿ ನಂದು ಇಷ್ಟು ಕೂದಲು ಬಿಸ್ತಾ ಇರುತ್ತೆ, ಇಷ್ಟು ಕೂದಲು ಬಿಚ್ಚುತ್ತೆ ಅಂತ ನಾವು ಪ್ರತಿಯೊಬ್ಬರಿಗೂ ತೋರಿಸ್ತಾನೆ ಇರ್ತೀವಿ. ಹಿಂಗೆ ಮಾಡಿದ ತಕ್ಷಣ ಕೈಯಾಗ ಕೂದಲು ಬಂದ ತಕ್ಷಣ ಅಯ್ಯೋ ಎಷ್ಟು ಕೂದಲು ಬಂತು, ಎಷ್ಟೆಲ್ಲ ಕೂದಲು ಬಿಸ್ತು ಅಂತ ತೋರಿಸ್ತಾ ಇರ್ತೀವಿ. ಇದು ಪ್ರತಿಯೊಬ್ಬ ಮನೆಯಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ತಲೆ ಬಾಸ್ತಕ್ಕಂಥ ಪ್ರತಿಯೊಬ್ಬ ಮಹಿಳೆ ತಮ್ಮ ಮನೆಯಲ್ಲಿ ಇರ್ತಕ್ಕಂಥ ಯಾರಾದರೂ ಮೆಂಬರ್ ಇದ್ದರೂ ಅವ್ರಿಗೆ ಇದನ್ನು ನಾವು ಹೇಳ್ತಾನೆ ಇರ್ತೀವಿ. ಅವರು ತಮಗೆ ತಿಳಿದಿದ್ದ ಒಂದು ಪರಿಹಾರನ ಕೊಡ್ತಾನೆ ಇರ್ತಾರೆ. ಆ ನಿಟ್ಟಿನಲ್ಲಿ ಆಲ್ಮೋಸ್ಟ್ ನಾನು ಹೇರ್ ಆಯಿಲ್ ಬಗ್ಗೆ ಸಾಕಷ್ಟು ವಿಡಿಯೋಗಳು ಮಾಡಿದ್ದೀನಿ ಅನ್ಕೋತಾ ಇದ್ದೀನಿ. ಎಷ್ಟು ಮಾಡಿದ್ದೀನೋ ಗೊತ್ತಿಲ್ಲ, ಬಟ್ ಆಲ್ಮೋಸ್ಟ್ ನಾನು ಮಾಡಿರ್ತೀನಿ. ಅದೇ ರೀತಿ ಈ ಹಳೆಯ ಕಾಲದಿಂದ ನಾವು ನೋಡ್ಕೊಂಡು ಬರೋದಾದರೆ, ನೀವು ನಮ್ಮ ತಾಯಿಯವರು ಅಬ್ಸರ್ವ್ ಮಾಡೋದಾದರೆ, ಅವಾಗ ನಾವೆಲ್ಲ ಮುಂಚೆ ಶಾಂಪೂನು ಜಾಸ್ತಿ ಬಳಸ್ತಾನೆ ಇರಲಿಲ್ಲಲ್ವ. ಶಾಂಪೂ ಬಳಕೆ ತುಂಬಾ ಕಡಿಮೆ ಇತ್ತು ಸ್ನೇಹಿತರೆ. ಮುಂಚೆ ವಿಪ್ರೋ ಸಿಕ್ಕಿಕಾಯಿ ಅಂತ ಬರ್ತಿತ್ತು. ಇವಾಗ ಲೈಫ್ ಬಾಯ್ ಸೋಪ್ ಯಾವ ರೀತಿ ಬರುತ್ತಲ್ವ, ಅದೇ ರೀತಿ ಸೋಪನ್ನು ನಾವು ತಲೆಗೆ ಯೂಸ್ ಮಾಡ್ತಾ ಇದ್ವಿ. ನೀವು ಯಾರಾದರೂ ಯೂಸ್ ಮಾಡಿದರೆ ಎಸ್ ನಾವು ಮಾಡಿದ್ದೆ ಅಂತ ಕಮೆಂಟ್ಸಲ್ಲಿ ಬರೀರಿ. ಯಾಕಂದರೆ ನಮ್ಮ ಅಪ್ಪಾಜಿ ಕೂಡ ಆ ವಿಪ್ರೋ ಸಿಕ್ಕಿಕಾಯಿ ಸೋಪನ್ನು ತೊಗೊಂಡು ಬರೋರು. ಆ ಸೋಪಿಂದನ ಚೆನ್ನಾಗಿ ತಲೆಗೆ ವಾಶ್ ಮಾಡಿಕೊಂಡು ನಾವು ಹೆಡ್ ಬಾತ್ ಮಾಡ್ಕೊಂಡು ಬರ್ತಿದ್ವಿ. ಅದಾದಮೇಲೆ ಮೀರಾ ಪೌಡ್ರ್ ಅಂತ ಬರ್ತಿತ್ತು. ಆಲ್ಮೋಸ್ಟ್ ಗೊತ್ತಿದೆ ಅನ್ಕೋತಾ ಇದ್ದೀನಿ. ಗೊತ್ತಿದ್ದವರಿದ್ದರೆ ಎಸ್ ಅನ್ನಿ, ಗೊತ್ತಿದ್ರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ಸ್ ಮಾಡಿರಿ. ಮೀರಾ ಪೌಡ್ರ್ ಅಂತ ಒಂದು ವೈಟ್ ಕಲರ್ ಡಬ್ಬಿ ಮೇಲೆ ರೆಡ್ ಕಲರ್ ಕ್ಯಾಪ್ ಬರ್ತಾಯಿತ್ತು. ಆಲ್ಮೋಸ್ಟ್ ಇವಾಗ ನಮ್ಮ ಮನೆಯಲ್ಲಿ ಇನ್ನೂ ಎಷ್ಟೊಂದು ಡಬ್ಬಿಗಳು ಇದಾವೆ. ಆ ಮೀರಾ ಪೌಡರ್ನ ಬಳಸಿ ಕೆಮಿಕಲ್ ಶಾಂಪೂ ಬಳಸಬಾರ್ದು. ನಮಗಷ್ಟೊಂದು ಅವಾಗ ಶಾಂಪೂ ಬಗ್ಗೆ ಐಡಿಯಾನೇ ಇರಲಿಲ್ಲ. ಈ ಥರದ ಒಂದು ಮೀರಾ ಪೌಡರ್ನಾಗಿರಲಿ, ಶಿಕ್ಕಕಾಯಿ ಪೌಡರ್ನಾಗಿರಲಿ, ಅಥವಾ ಶಿಕ್ಕಕಾಯಿನ ಹಾಕ್ಕೊಂಡು ಚೆನ್ನಾಗಿ ಕೂದಲನ್ನ ನಾವು ವಾಶ್ ಮಾಡ್ಕೋತಾ ಇದ್ವಿ ಸ್ನೇಹಿತರೆ. ಅದೇ ರೀತಿ ಮಾಡ್ಕೋತಾ ಇವಾಗೂ ಅದೇ ಜನ ಸಿಕ್ಕಕಾಯಿನ ಬಳಸ್ಕೊಂಡು ವಾಶ್ ಮಾಡ್ತಕ್ಕಂಥ ಪ್ರತಿಯೊಬ್ಬರ ಕೂದಲು ತುಂಬ ಚೆನ್ನಾಗೇ ಇದ್ದಾವೆ, ಕಪ್ಪಾಗೇ ಇದ್ದಾವೆ, ತುಂಬ ಸೊಂಪಾಗಿ ಕೂಡ ಇದ್ದಾವೆ, ಅಂದರೆ ದಪ್ಪ ದಟ್ಮುಟ್ಟಾಗಿ ಕೂಡ ಇದ್ದಾವೆ. ಇವಾಗ ನಮ್ಮ ದೇಹ ದಪ್ಪಾಗ್ತಾ ಇದೆ, ಕೂದಲು ಮಾತ್ರ ದಪ್ಪಾಗ್ತಾ ಇಲ್ಲಲ್ವ. ಯಾಕಂದರೆ ನಾವು ತಿನ್ನುವಂಥ ಒಂದು ಫುಡ್ ಏನಿದೆಯಲ್ಲ ಇವಾಗ ತುಂಬಾ ಯಾವುದು ಇದರಲ್ಲಿ ಜವಾರಿ ಫುಡ್ ಅಂತ ಇಲ್ಲೇ ಇಲ್ಲ, ಎಲ್ಲ ಹೈಬ್ರಿಡ್. ಇದನ್ನು ಕೆಮಿಕಲ್ ಆಗಿ ಬೆಳೆಸಿರ್ತಾರೆ, ಕೆಮಿಕಲನ್ನು ಹಾಕಿ ಬಳಸ್ತಾರೆ, ಗೊಬ್ಬರನ. ಹಾಗಾಗಿ ನಾವು ತಿಂತಕ್ಕಂಥ ಯಾವುದೇ ಹಣ್ಣಾಗಿರ್ಬೋದು, ಫುಡ್ ಆಗಿರ್ಬೋದು, ಜಾಸ್ತಿ ಒಂದು ಆಯಿಲ್ ಫುಡ್ಡನ್ನು, ಜಂಕ್ ಫುಡ್ಡನ್ನು ತಿನ್ನೋದ್ರಿಂದ ಕೂಡ
ನಮ್ಮ ಒಂದು ಈ ಕೂದಲು ಜಾಸ್ತಿ ಬಿಸ್ತಾವು, ಹೇರ್ ಫಾಲ್ ಆಗ್ತಾವೆ, ಜೊತೆಗೆ ಕೂದಲು ಕಟ್ಟಾಗಿ ಬರ್ತಾವು, ಜಾಸ್ತಿ ಹಿಂಗೆ ಕಟ್ಟಾಗಿ ತುಂಡು ಆಗಿ ಬೆಳಿತಾವು ಅಂತ ನಾವು ಹೇಳ್ತಾ ಇರ್ತೀವಲ್ವಾ. ಇದಕ್ಕೆಲ್ಲ ಮೂಲ ಕಾರಣ ನಾವು ತಿಂತಕ್ಕಂಥ ಫುಡ್ಡು ಅಥವಾ ನಾವು ಇರ್ತಕ್ಕಂಥ ಒಂದು ಶೈಲಿ ತುಂಬಾ ಚೇಂಜ್ ಆಗಿದೆ. ಹಾಗಾಗಿ ಈ ನಿಟ್ಟಿನಲ್ಲಿ ಒಂದು ಅದ್ಭುತವಾದ ಒಂದು ಪೌಡರ್ ನಮ್ಮ ಒಂದು ಮನೆ ಬಾಗಿಲಿಗೆ, ಪ್ರತಿಯೊಬ್ಬರ ಮನೆ ಬಾಗಿಲಿಗೆ ಬರ್ತಾನೆ ಇದೆ. ಬಟ್ ನಾವು ಯಾರು ಅದನ್ನು ಅಬ್ಸರ್ವ್ ಮಾಡ್ತಾನೇ ಇಲ್ಲ. ಬರೀ ನಾವು ಒಂಥರ ಫ್ಯಾಷನ್ ಯುಗದಲ್ಲೇ ಇದ್ದೀವಿ. ಕೂದಲು ಮಸ್ತ್ ಶೈನ್ ಆಗಬೇಕು, ಮಸ್ತ್ ಸಾಫ್ಟ್ ಆಗಬೇಕು, ಮಸ್ತ್ ಸಿಲ್ಕಿ ಆಗಿರಬೇಕು, ಈ ಥರ ಪಳಪಳ ಅಂತ ಹೊಡಿಬೇಕು ಅಂತ ಸಾಕಷ್ಟು ಥರದ ವೆರೈಟಿ ಮಾರ್ಕೆಟಿಗೆ ಬರ್ತಕ್ಕಂಥ ಒಂದು ಶಾಂಪೂ ಬಳಕೆನ ನಾವು ಹೆಚ್ಚಾಗಿ ಕೆಮಿಕಲ್ ಆಗಿರ್ತಕ್ಕಂಥ ಹೆಚ್ಚಾಗಿ ವಸ್ತುಗಳನ್ನ ಬಳಸ್ತಾನೆ ಇರ್ತೀವಿ. ಮುಖದ ಮೇಲೆ ಆಗಿರ್ಬೋದು, ಪ್ರತಿಯೊಂದನ್ನು. ಇವಾಗ ನಾ ಹೇಳಕ್ಕೆ ಬಂತಿದ್ದು ಕೇವಲ ಕೂದಲು ಬಗ್ಗೆ ಮಾತ್ರ. ಹಾಗಾಗಿ ಈ ಒಂದು ವಿಚಾರ ನಾನು ಸಾಕಷ್ಟು ರೀತಿ ಬಳಕೆ ಮಾಡ್ತಾನೆ ಇರ್ತೀನಿ. ಆ ರೀತಿ ವಿಚಾರ ಮಾಡ್ತಾ ಇದ್ದಂಗೆ ನನಗೆ ಒಂದು ಬೆಸ್ಟ್ ಪೌಡರ್ ಅಂತ ಒಂದು ಸಿಕ್ತು ಸ್ನೇಹಿತರೆ. ಅದು ಯಾವ ಪೌಡರ್ ಅಂತ ನೋಡ್ಕೊಂಡು ಬರೋಣ. ನೋಡಿ, ನಿಜವಾಗ್ಲೂ ಪ್ರತಿಯೊಬ್ಬರು ಇದನ್ನು ಇಷ್ಟಪಡ್ತೀರ. ಒಮ್ಮೆ ಈ ನಿಮ್ಮ ಫ್ರೆಂಡು ರಾಜೇಶ್ವರಿ ಹೇಳಿದಾಳಂದರೆ ಅವಳು ಅದನ್ನು ಬಳಸದೆ, ಯಾವುದೇ ವಸ್ತುಗಳನ್ನು ಬಳಸದೆ ನಾನು ಯಾವತ್ತೂ ಈ ವಿಡಿಯೋ ಮುಂದೆ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ನಿಜವಾಗೂ ಇನ್ನೂ ತನಕ ಹೇಳೇ ಇಲ್ಲ. ಇವಾಗಿದ್ದು ಪತಂಜಲಿಯವರದ ರಿತಾ ಪೌಡರ್ ಅಂತ ಒಂದು ಹೊಸ ಪ್ರಾಡಕ್ಟ್ ಮಾರ್ಕೆಟಿಗೆ ಆಲ್ರೆಡಿ ಬಂದಿದೆ ಸ್ನೇಹಿತರೆ. ಇವಾಗ ಇದನ್ನು ಯೂಸ್ ಮಾಡೋದು ತುಂಬಾ ಬೆಸ್ಟು. ಇದು ನೋಡಿ, ನ್ಯಾಚುರಲ್ ಹೇರ್ ವಾಶ್. ತುಂಬಾ ನೀವು ಅಂದ್ಕೊಂಡ ಥರ ನಿಮಗೆ ಬೇಕಾಗೋ ಥರ ಕೂದಲು ಒಳ್ಳೆ ನೋಡಿ. ಇವಾಗ ನಾನು ಅದನ್ನೇ ಯೂಸ್ ಮಾಡಿದ್ದೀನಿ. ಎಷ್ಟೊಂದು ಸಾಫ್ಟ್ ಆಗಿದೆ, ಎಷ್ಟೊಂದು ಸಿಲ್ಕಿ ಆಗಿದೆ. ಅದಕ್ಕೆ ಆವಾಗಿಂದ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಜೊತೆಗೆ ಕೂದಲು ಕೂಡ ಬಿಚ್ಚೋದಿಲ್ಲ. ನೀವು ಶಾಂಪೂನ ಯಾವ ರೀತಿಯಾಗಿ ಯೂಸ್ ಮಾಡ್ತೀರಲ್ವ ಅದೇ ರೀತಿ ನಿಮ್ಮ ಕೂದಲು ಎರ್ಕೊಂಡು ಬಂದ ಮೇಲೆ ಈ ರೀತಿಯಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸ್ನೇಹಿತರೆ. ಜೊತೆಗೆ ಇದನ್ನು ನಾವು ಬಳಸೋದರಿಂದ ಎಲ್ಲ ರೀತಿಯಾಗಿ ಕೂದಲು ತೋರಿಸ್ತಾ ಇದ್ದೀನಲ್ವ, ಕೂದಲು ಹೆಣ್ಮಕ್ಳಿಗೆ ಈ ರೀತಿ ಹೇರ್ ಸ್ಟೈಲ್ ಮಾಡ್ಕೊಳ್ಳೋದಂದರೆ ಆಲ್ಮೋಸ್ಟ್ ಎಲ್ಲರಿಗೂ ಇಷ್ಟ ಅನ್ಕೋತೀನಿ. ಓಕೆ, ಇದು 100 ಗ್ರಾಮಿಗೆ ನೋಡಿ, ಇದರ ವೇಟ್ ಬಂದು 100 ಗ್ರಾಮು. ಇದು ಕಾಸ್ಟ್ ಬಂದು ಭಯಂಕರ ಕಾಸ್ಟ್ಲಿ ಇದೆ ಅಂತ ಅಂದ್ಕೊಂಡ್ರೆ ಇಲ್ಲ ಸ್ನೇಹಿತರೆ. ಇದರ ಕಾಸ್ಟ್ ಬಂದು ಕೇವಲ 55 ರೂಪೀಸು. ಇದು ಜಸ್ಟ್ ಒಂದು ಬೌಲಿಗೆ ನಿಮ್ಮದು ಕೂದಲು ಎಷ್ಟು ಉದ್ದ ಕ್ವಾಂಟಿಟಿ ಇದೆ, ನಿಮ್ಮ ಒಂದು ಕೂದಲದ ಅಳತೆ ನೋಡಿಕೊಂಡು 2 ರಿಂದ 3 ಸ್ಪೂನ್ ಒಂದು ಬೌಲಿಗೆ ಈ ಪೌಡರ್ನ ಹಾಕ್ಕೊಂಡು ಚೆನ್ನಾಗಿ ನೀರನ್ನು ಫುಲ್ ಲಿಕ್ವಿಡಾಗಿ ನೀರಾಗಿ ಕಲಿಸ್ಬೇಡಿ. ಒಂದು ಸ್ವಲ್ಪ ಗಟ್ಟಿಯಾಗಿ ಮೀಡಿಯಮ್ ಸೈಜಾಗಿರಲಿ. ಚೆನ್ನಾಗಿ ಕಲಿಸ್ಕೊಂಡು ಚೆನ್ನಾಗಿ ಕೂದಲಿಗೆಲ್ಲ ನೆತ್ತಿಗೆಲ್ಲ ಮಸಾಜ್ ಮಾಡಿಕೊಂಡು ಒಂದು 2 ಮಿನಿಟ್ಸ್ 3 ಮಿನಿಟ್ಸ್ ಬಿಟ್ಟು ನೀವು ನಾರ್ಮಲ್ ಯಾವ ರೀತಿ ನೀವು ತಲೆ ಸ್ನಾನ ಮಾಡ್ತೀರಲ್ವ ಆ ರೀತಿ ಸ್ನಾನ ಮಾಡ್ಕೊಂಡು ಬಂದರೆ ಸಾಕು. ಕೂದಲು ಸೊಂಪಾಗಿ ಬೆಳೆಯುತ್ತೆ, ಕೂದಲಿಗೆ ಯಾವುದೇ ಥರ ಹಾನಿಕರ ಆಗೋದಿಲ್ಲ. ಹಾಗೆ ಇದನ್ನು ಬಳಸೋದರಿಂದ ನಿಮ್ಮ ಕೂದಲು ಈ ಥರದ ವೆದರಿಗೆಲ್ಲ ಒಳ್ಳೆಯ ಒಂದು ಕ್ವಾಲಿಟಿ ಕೊಡುತ್ತೆ. ನಿಮ್ಮ ಕೂದಲು ಒಂದು ಯಾಕೆ ಕೂದಲು ಬಿಚ್ಚುತ್ತೆ ಅಂದರೆ ಅದರದ್ದು ಬೇರು ಅಂತ ಏನು ಹೇಳ್ತೀವಿ, ಕೂದಲು ಒಳಗಿರ್ತಕ್ಕಂಥ ಒಂದು ಬೇರನ್ನು ಕೂಡ ಅದು ಸ್ಟ್ರಾಂಗ್ ಆಗಿ ಮಾಡುತ್ತೆ ಸ್ನೇಹಿತರೆ. ಇದರಲ್ಲಿ ಪ್ರತಿಯೊಂದನ್ನು ಕೊಟ್ಟಿದ್ದಾರೆ, ಏನೇನು ಹಾಕಿದ್ದೀವಿ ಏನೇನಿಲ್ಲ ಅಂತ ನಿಮಗೆ ಇವಾಗ ಡಿಟೇಲಾಗಿ ತೋರಿಸ್ತೀನಿ ಬನ್ನಿ. ಹಾಯ್ ಫ್ರೆಂಡ್ಸ್, ವೆರಿ ಗುಡ್ ಮಾರ್ನಿಂಗ್. ಇವಾಗ ತಾನೇ ರೀತಾ ಪೌಡರ್ನ ಯೂಸ್ ಮಾಡಿಕೊಂಡು ತಲೆ ಸ್ನಾನ ಮಾಡಿ ನಿಮ್ಮ ಎದುರುಗಡೆ ಪ್ರೆಸೆಂಟ್ ಆಗಿದ್ದೀನಿ. ಕೂದಲು ತಲೆ ಸ್ನಾನ ಮಾಡಿದ ಮೇಲೆ ಈ ಥರ ಅಗ್ಲವಾದ ಒಂದು ಬಾಚುಣಿಕೆಯಿಂದನೇ ನೀವು ತಲೆನ ಬಾಚ್ಕೋಬೇಕಾಗತ್ತೆ. ಯಾಕಂದರೆ ಕೂದಲು ಹಸಿ ಇದ್ದಾಗ ನಾವು ಕೂದಲನ್ನು ಬಾಚ್ಕೊಳ್ಳೋದ್ರಿಂದ ಕೂದಲುಗಳು ಬೇರೆ ಸಡ್ಲ ಆಗಿರ್ತಾವೆ, ಹಾಗೆ ಕೂದಲು ಬಿಚ್ಚೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಕೂದಲು ಫುಲ್ ಡ್ರೈ ಆದಮೇಲೆ ಫ್ಯಾನ್ ಗಾಳಿಲಿ ನ್ಯಾಚುರಲ್ಲಾಗಿ ಡ್ರೈ ಆಗಲಿ. ನೀವು ಯಾವುದಾದ್ರೂ ಒಂದು ಕರೆಂಟಿನ ಇದನ್ನು ಯೂಸ್ ಮಾಡಿಕೊಂಡು ಮಾಡೋದಾದರೆ ದಯವಿಟ್ಟು ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ತಾನೇ ನ್ಯಾಚುರಲ್ಲಾಗಿ ಕೂದಲು ಡ್ರೈ ಆದಮೇಲೆ ಈ ರೀತಿಯಾಗಿ ಅಗ್ಲವಾದ ಒಂದು ಬಾಚುಣಿಕೆಯಿಂದ ಎಲ್ಲ ಆ್ಯಂಗಲಿಂದನೂ ನಿಮ್ಮ ಒಂದು ಹೇರನ್ನು ಚೆನ್ನಾಗಿ ಬಾಚ್ಕೊಳ್ಳಿ ಸ್ನೇಹಿತರೆ. ಈ ಮೆಥಡನ್ನು ನೀವು ನೈಟ್ ಮಾಡಿದರೆ ಮಲಗೋಕ್ಕಿಂತ ಮುಂಚೆ 10 ನಿಮಿಷ ಇದ್ದಾಗ ಈ ರೀತಿಯಾಗಿ ಎಲ್ಲ ದಿಕ್ಕಿಂದಲೂ ನಿಮ್ಮ ಒಂದು ಅಗ್ಲವಾದ ಒಂದು ಬಾಚುಣಿಕೆ ಸಹಾಯದಿಂದ ಚೆನ್ನಾಗಿ ಬಾಚ್ಕೊಳ್ಳೋದ್ರಿಂದ ಕೂದಲಿಗೆ ಎಲ್ಲ ರೀತಿ ನೆತ್ತಿಯಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಆಗೋದರಿಂದ ಹೇರ್ ಗ್ರೋತು ಚೆನ್ನಾಗಿ ಆಗುತ್ತೆ ಸ್ನೇಹಿತರೆ. ನಾನು ಯಾವಾಗಲೂ ಈ ರೀತಿಯಾಗಿ ಮಾಡ್ತೀನಿ. ಹಾಗಾಗಿ ನಿಮಗೆ ಈ ಪೌಡ್ರನ್ನ ಯೂಸ್ ಮಾಡಿದ ಮೇಲೆ ಕೂಡ ಹೇಳೋಣ ಅಂತ ಅನ್ಕೋತಾ ಇದ್ದೆ. ಟೋಟಲ್ ಪ್ಯಾಕ್ ಹೇಳಬೇಕಂದ್ರೆ ಇದು ರೀತಾ ಪೌಡರ್ ತುಂಬಾ ಬೆಸ್ಟ್ ಒಂದು ಪೌಡರು. ಹೇರ್ ನೋಡಿ ತುಂಬ ಚೆನ್ನಾಗಿ ಸಾಫ್ಟಾಗಿ ಇದೆ, ಸಿಲ್ಕಿಯಾಗಿ ಕೂಡ ಇದೆ,
ತುಂಬ ಶೈನಿಂಗ್ ಕೂಡ ಬರುತ್ತೆ. ಯಾವುದೇ ಜಿಡ್ಡು ಅಂತ ಏನಿಲ್ಲ. ಆಯಿಲ್ ಅಂಶ ಕೂಡ ನಾವು ಹಚ್ಕೊಂಡಿರ್ತೀವಲ್ವ, ಅದು ಕೂಡ ಚೆನ್ನಾಗಿ ಇದು ಕ್ಲೀನ್ ಮಾಡುತ್ತೆ. ನೋಡಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ಎಕ್ಸಸೈಸ್ ಕೂಡ ಮಾಡಬೇಕು ಅಂತ. ನೈಟ್ ಮಲಗ್ತಿರ್ಬೇಕಾದ್ರೆ ನಮ್ಮ ಒಂದು ಉಗುರು ಟಚ್ ಮಾಡದೆ ಬಳ್ಳಿನ ಸಹಾಯದಿಂದ ಚೆನ್ನಾಗಿ ಎಲ್ಲ ರೀತಿಯ ನೆತ್ತಿಯಲ್ಲಿ ಪೂರ ನೆತ್ತಿನ ಕೆಳಮಾಡಿ ಬಗ್ಗೆ ಈ ರೀತಿ ಮಸಾಜ್ ಮಾಡಿ ನಿಜವಾಗ್ಲೂ ನಿಮ್ಮ ಹೇರ್ ಗ್ರೋತ್ ಚೆನ್ನಾಗಿ ಆಗುತ್ತೆ. ಜೊತೆಗೆ ನಿಮ್ಮ ಒಂದು ಕೂದಲು ಉದುರುತ್ತಂಥ ಸಮಸ್ಯೆ ಇರುತ್ತಲ್ವ, ಅದು ಟೋಟಲ್ಲಾಗಿ ಸ್ಟಾಪ್ ಆಗುತ್ತೆ ಸ್ನೇಹಿತರೆ. ಓಕೆ, ಈ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೋತಾ ಇದ್ದೀನಿ. ಪ್ಲೀಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ನೋಡ್ತಾ ಇದ್ದೀರಲ್ವ, ತುಂಬ ಚೆನ್ನಾಗಿ ಹೇರು ಕೂಡ ನೋಡಿ ತುಂಬಾ ಸ್ಟ್ರಾಂಗ್ ಆಗುತ್ತೆ. ನೀವು ಎಷ್ಟು ಜಗ್ಗಿದರೂ ಕೂದಲು ಕೂಡ ಬಿಚ್ಚೋದಿಲ್ಲ ಸ್ನೇಹಿತರೆ. ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳೋ ಒಂದು ವಿಧಾನ ಕರೆಕ್ಟಾಗಿ ಇರಬೇಕು. ತಲೆನ ಪೂರ ಬಗ್ಗಿ ನೆತ್ತೆ ಎಲ್ಲ ಚೆನ್ನಾಗಿ ಒಂದು 10 ನಿಮಿಷ ಟೈಮ್ ಹಚ್ಕೊಂಡು ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ. ಹಾಗೆ ಬೆಳಗ್ಗೆ ಎದ್ದ ತಕ್ಷಣ ಒಂದು ಸ್ವಲ್ಪ ಹಸಿ ಕರಿಬೇವನ್ನು ತಿನ್ನೋದರಿಂದ ಕೂಡ ಹೇರು ಬ್ಲ್ಯಾಕ್ ಆಗಿ ಇರುತ್ತೆ. ಹಾಗೆ ಗ್ರೋತ್ ಕೂಡ ಚೆನ್ನಾಗಿರುತ್ತೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇದರ ರುಪೀಸ್ ಬಂದು ಕೇವಲ 55 ರೂಪಾಯಿ. 100 ಗ್ರಾಮದಿದೆ ಇದು ನಿಮ್ಗೆ ಒಳ್ಳೆ ಆಯುರ್ವೇದಿಕ್ ಪತಂಜಲಿಯವ್ರದ್ದು ರಿತಾ ಪೌಡರ್ ಅಂತ ತುಂಬಾ ಬೆಸ್ಟು ನ್ಯಾಚುರಲ್ ಹೇರ್ ಪ್ಯಾಕ್ ಇದೆ. ಇದು ನಿಮ್ಮ ಕೂದಲನ್ನ ತುಂಬ ಚೆನ್ನಾಗಿ 20 to 30 ಮಿನಿಟ್ಸನ್ನು ನೀವು ಅಪ್ಲೈ ಮಾಡ್ಕೊಂಡ್ಬಿಡಬೇಕು. ಇದರಲ್ಲಿ ಹೇಗೆ ಹಾಕೋಬೇಕು, 1 ಕಪ್ಪಲ್ಲಿ 1 ಬೌಲಲ್ಲಿ ಆ್ಯಡ್ 2 ಕಪ್ ಆಫ್ ಲೈಕ್ ವಾಮ್ ವಾಟರ್. ನೀವು ಒಂದು ಸ್ವಲ್ಪ ಬಿಸಿ ಉಗುರು ಬೆಚ್ಚ ನೀರನ್ನು ಮಿಕ್ಸ್ ಮಾಡಿಕೊಂಡು ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ಕಲಿಸ್ಕೋಬೇಕು. ಪೌಡರ್ ಮೇಕ್ ಇನ್ ಟು ಪೇಸ್ಟ್ ಫಾರ್ಮ್ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಅಂದರೆ ನೀವು ಯಾವ ರೀತಿಯಾಗಿ ಹೇಗೆಲ್ಲ ಹಚ್ಕೋಬೇಕು ಕೂದಲನ್ನ ಅನ್ನೋದ ಪ್ರತಿಯೊಂದು ನಿಮಗೆ ಇದರಲ್ಲಿ ಕೊಟ್ಟಿದ್ದಾರೆ. ಹಾಗೆ ಇದರಲ್ಲಿ ಹಾಕ್ತಿಂಥ ಒಂದು ಪ್ರತಿಯೊಂದು ಇಂಗ್ರೀಡಿಯೆಂಟ್ಸು ಕೂಡ ಇದರಲ್ಲಿದ್ದಾವೆ. ತುಂಬಾ ಇದು ಒಂದು ಬೆಸ್ಟ್ ಪ್ರಾಡಕ್ಟು. ನೋಡಿದ್ರಲ್ವ ಸ್ನೇಹಿತರೆ, ಈ ರೀತಾ ಪೌಡರು ನಿಮ್ಮ ಒಂದು ಕೂದಲನ್ನ ಚೆನ್ನಾಗಿ ಗ್ರೋತ್ ಕೂಡ ಮಾಡುತ್ತೆ. ಯಾಕಂದರೆ ಗ್ರೋತ್ ಆಗಲಿಕ್ಕೆ ಕಾರಣ ಮೇನ್ ಆಗಿ ನಮ್ಮ ಒಂದು ಕೂದಲು ಬೇರು ಅಂತ ಏನು ಹೇಳ್ತೀವಲ್ವ, ಅದು ತುಂಬಾ ಸ್ಟ್ರಾಂಗ್ ಆಗಿರಬೇಕಾಗುತ್ತೆ. ಅಂದರೆ ಗಟ್ಟಿಮುಟ್ಟಾಗಿರಬೇಕಾಗುತ್ತೆ. ಆ ಗಟ್ಟಿತನವನ್ನು ಈ ರೀತಾ ಪೌಡ್ರ್ ಮಾಡುತ್ತೆ. ಯಾಕಂದರೆ ಇದರಲ್ಲಿ ಪ್ರತಿಯೊಂದು ಅವರು ಮೇನಾಗಿ ಹೆಚ್ಚಾಗಿ ಇದರಲ್ಲಿ ನಿಮಗೆ ಆ ರೀಟಾ ಅಂತ ಒಂದು ಒರಿಜಿನಲ್ ಬ್ಲ್ಯಾಕ್ ಕಲರ್ ಸಿಗುತ್ತಲ್ವ, ಅದರಿಂದನೇ ಇದನ್ನು ಪೌಡ್ರನ್ನ ರೆಡಿ ಮಾಡಿದ್ದಾರೆ ಸ್ನೇಹಿತರೆ. ಹಾಗೆ ಶೀಗೆಕಾಯಿ ಕೂಡ ಇದರಲ್ಲಿ ಇದೆ. ಆ ರೀತಿ ಎಲ್ಲ ವಸ್ತುಗಳನ್ನು ಕ್ಲಿಯರಾಗಿ ಇರೋದ್ರಿಂದ ನಿಮ್ಮ ಒಂದು ಕೂದಲನ್ನ ಬೇರನ್ನು ಸ್ಟ್ರಾಂಗ್ ಆಗಿ ಮಾಡುತ್ತೆ. ಕೂದಲು ಬೇರು ಸ್ಟ್ರಾಂಗ್ ಆಗಿದ್ದಾಗ ನಮ್ಮ ಒಂದು ಕೂದಲು ಬಿಚ್ಚೋದೇನಿರುತ್ತಲ್ವ, ಅದು ಖಂಡಿತವಾಗಿ ಸ್ಟಾಪ್ ಆಗುತ್ತೆ ಸ್ನೇಹಿತರೆ. ಇದನ್ನು ನೀವು ಆಲ್ಮೋಸ್ಟ್ ಒಂದು 3 ಸಲ ನೀವು ಇದನ್ನು ಯೂಸ್ ಮಾಡಿದರೆ, ಶಾಂಪೂನ ಬದಲಿಗೆ ಈ ಒಂದು ರೀತಾ ಪೌಡರ್ನ ಯೂಸ್ ಮಾಡಿದರೆ ಖಂಡಿತವಾಗಿ ನಿಮ್ಗೆ ಒಂದು ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಆಲ್ಮೋಸ್ಟ್ ನಾನು ಇವಾಗ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ನಾನು ಅಷ್ಟೇ ಮಾಡ್ತಾ ಇಲ್ಲ, ನನ್ನ ಮನೇಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಮೆಂಬರ್ಸ್ ಕೂಡ ಇದನ್ನು ಯೂಸ್ ಮಾಡ್ತಾ ಇದ್ದಾರೆ. ಯಾಕಂದರೆ ನಿಮಗೆ ಶಾಂಪೂ ಬಳಕೆ ಬೇಕೇ ಬೇಕು. ಎಲ್ಲಾದರೂ ಒಂದು ಫಂಕ್ಷನ್ನಿಗೆ ಹೊಂಟಿದ್ವಿ, ಏನಾದರೂ ಒಂದು ಪಾರ್ಟಿ ಇದೆ, ಕೂದಲು ಇನ್ನೂ ಬ್ರೈಟಾಗಿ ಕಾಣಬೇಕು, ಇನ್ನೂ ತುಂಬ ಚೆನ್ನಾಗಿ ಕಾಣಬೇಕು ಅಂದಾಗ ಯಾವಾಗಲಾದರೂ ಒಂದ್ಸಲ, ತಿಂಗಳಿಗೆ ಒಂದ್ಸಲ ಆದರೂ ನೀವು ಶಾಂಪೂನ ಯೂಸ್ ಮಾಡ್ಬೋದು. ಬಟ್ ಆ ಶಾಂಪೂ ಮಾಡೋ ಕೆಲಸನೆಲ್ಲ ವಿತ್ ಏನೂ ಕೆಮಿಕಲ್ ಇಲ್ಲದೆ, ಅದರಲ್ಲೆಲ್ಲ ಕೆಮಿಕಲ್ ಇರುತ್ತೆ. ಇದು ವಿದೌಟ್ ಕೆಮಿಕಲ್ ಇಲ್ಲದೆ ನಿಮಗೆ ಒಂದು ಕೂದಲನ್ನ ಒಳ್ಳೆ ರೀತಿಯಾಗಿ ಪ್ರೊಟೆಕ್ಟ್ ಮಾಡುತ್ತೆ. ಹಾಗಾಗಿ ನಾನು ಹೇಳೋದು, ನನ್ನ ಕಡೆಯಿಂದ ಒಂದು ಬೆಸ್ಟ್ ಸಜೆಷನ್ ಕೊಡಬೇಕು ಅಂತ ಅಂದರೆ, ಶಾಂಪೂ ಬದಲಿಗೆ ಶಾಂಪೂನ ಇಟ್ಕೊಳ್ಳಿ, ನಿಮಗೆ ಬೇಕಂದ್ರೆ ಯಾವತ್ತಾದರೂ ಯೂಸ್ ಮಾಡಿರಿ. ಅದರ ಬದಲಿಗೆ ಹೆಚ್ಚಾಗಿ ಈ ಒಂದು ಪೌಡರ್ನ ಯೂಸ್ ಮಾಡೋದರಿಂದ ನಿಜವಾಗ್ಲೂ ಬೇಕಾದ್ರೆ ನಿಮ್ಮ ಮನೇಲಿ ಇರ್ತಕ್ಕಂಥ ಹಿರಿಯರನ್ನ ಒಮ್ಮೆ ಕೇಳಿ ನೋಡಿ. ವಿಪ್ರೋ ಸೀಗೆಕಾಯಿ, ವಿಪ್ರೋ ಪೌಡರು, ಮೀರಾ ಪೌಡರು, ಈ ಥರದ ಒಂದು ಬಳಕೆನ ನಾವು ಸೀಗೆಕಾಯಿನ ಹಾಕಿ, ಈಗೂ ತುಂಬ ಜನ ಸೀಗೆಕಾಯಿ ಸಿಗುತ್ತಲ್ವ, ಅದನ್ನ ನೀರಲ್ಲಿ ಚೆನ್ನಾಗಿ ಕುದಿಸಿ ಅದರಲ್ಲಿ ಬರ್ತಕ್ಕಂಥ ಬುರ್ಗ ಪೌಡರ್ ಅಂತ ಏನು ಬರುತ್ತಲ್ವ, ಅದನ್ನು ಚೆನ್ನಾಗಿ ತಲೆಗೆ ಹಚ್ಚಿ ಮುಂಚೆ ಎಲ್ಲ ಹಾಗೆ ನಮ್ಮ ಅಜ್ಜಿ ಆಗಿರ್ಬೋದು, ನಿಮ್ಮ ಅಜ್ಜಿ ಆಗಿರ್ಬೋದು ಅದನ್ನೇ ಯೂಸ್ ಮಾಡ್ತಾಯಿದ್ರು. ಬಟ್ ನಾವು ಇವಾಗ ಬರ್ತಾ 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 ಎಲ್ಲ ಅಪ್ಡೇಟ್ ಬೇಕು ನಮಗೆ ಅಲ್ವಾ. ತುಂಬ ಅಪ್ಡೇಟ್ ಆಗಿ ನಮ್ಮ ಹೆಲ್ತನ್ನು ನಾವು ಕೆಡಿಸ್ಕೊಳ್ತಾ ಇದ್ದೀವಿ. ಈ ಒಂದು ಬೇರೆ ಯುಗಕ್ಕೆ ಬರ್ದಿವೇನೋ ಅನ್ನೋ ಥರ ಎಲ್ಲ ಅಪ್ಡೇಟ್, ಹೊಸದಾಗಿ ಏನಾದರೂ ಮಾಡಬೇಕು ಅನ್ನೋ ಒಂದು ಭರದಲ್ಲಿ ನಮ್ಮತನವನ್ನು ನಾವು ಯಾವತ್ತೂ ಕಳ್ಕೋಬಾರ್ದು ಅನ್ನೋದು ನನ್ನ ಒಂದು ಆಸೆ. ಹಾಗಾಗಿ ಇದು ಒಂದು ಬೆಸ್ಟ್ ನಮ್ಮ ಕೈಯಲ್ಲಿ, ಜೊತೆಗೆ ಕಡಿಮೆ ರೇಟಲ್ಲಿ 100 ಗ್ರಾಮ್ ಇದರಲ್ಲಿ ಓನ್ಲಿ 55 ರೂಪೀಸಿಗೆ ಒಳ್ಳೆಯ ಒಂದು ಪ್ರಾಡಕ್ಟ್, ಜೊತೆಗೆ ನಮ್ಮ ಒಂದು ಕೂದಲನ್ನ ತುಂಬ ರಕ್ಷಣೆ ಮಾಡುತ್ತಾ ಒಳ್ಳೆ ರೀತಿ ಅನ್ನೋದಾದರೆ ನಾವು ಯಾಕೆ ಇದನ್ನು ಬಳಸಬಾರ್ದು ಅಲ್ವಾ. ಖಂಡಿತವಾಗಿ ಒಮ್ಮೆ ಟ್ರೈ ಮಾಡಿ ನೋಡಿ ಸ್ನೇಹಿತರೆ, ಇಷ್ಟ ಆಗುತ್ತೆ.
ಇಷ್ಟ ಆಗುತ್ತಾ ಅನ್ಕೋತಾ ಇದ್ದೀನಿ. ಇಷ್ಟ ಆಗೋದ್ರ ಜೊತೆಗೆ ಯಾವಾಗಲೂ ಈ ಕಹಿ ಬೇವು ಇಷ್ಟ ಆಗಬೇಕು ಅಂತ ಏನಿಲ್ವ, ಹಾಗಲಕಾಯಿ ಇಷ್ಟ ಆಗಬೇಕು ಅಂತ ಏನಿಲ್ಲ. ಅದು ತಿನ್ನೋದಕ್ಕೆ ಕಹಿ, ಬಟ್ ಅದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಲ್ವ. ಹಾಗೆ ಯಾವಾಗಲೂ ತುಂಬ ಒಳ್ಳೆಯ ರೀತಿಯೇ ಮುಂದೆ ನಗು ಮಾತಾಡೋದಕ್ಕಿಂತ ದೂರದಲ್ಲಿ ಎಲ್ಲೇ ಇದ್ದು ಕಹಿಯಾಗಿದ್ದರೂ ಕೂಡ ಅವ್ರದ್ದು ಒಂದು ಮಾತು ನೇರ ಇದ್ದರೂ ಕೂಡ ತುಂಬ ಒಳ್ಳೆಯದಾಗಿರುತ್ತೆ ಅನ್ನೋದಕ್ಕೆ ಒಂದಿದೆ ಎಕ್ಸಾಂಪಲು. ಇದು ಅಷ್ಟೊಂದು ನಿಮಗೆ ಲುಕ್ಕು ತುಂಬ ರೀತಿ ಯಾವುದೋ ಒಂದು ಕೊಡ್ತಾ ಇಲ್ಲ ಅಂದರೂ ಕೂಡ ಇದರಿಂದ ಆಗೋ ಒಂದು ಒಳ್ಳೆ ಕೆಲಸನ ತಾವು ಖಂಡಿತವಾಗಿ ಗಮನಿಸ್ತೀರಿ ಅನ್ಕೋತಾ ಇದ್ದೀನಿ. ಈ ಒಂದು ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ನಿಮ್ಮೆಲ್ಲರ ಒಂದು ಸಪೋರ್ಟ್ ಕೂಡ ನಂಗೆ ಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸರಿ, ಹಾಗಿದ್ರೆ ಹೋಗಿ ಬರೋದಾ? ಮತ್ತೆ ಹೊಸದೊಂದು ವಿಡಿಯೋದೊಂದಿಗೆ ಬರೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಹಾಗಿದ್ರೆ ಸರಿ, ಹೋಗಿ ಬರೋದಾ? ಧನ್ಯವಾದಗಳೊಂದಿಗೆ ತಮ್ಮ ಪ್ರೀತಿಯ ರಾಜೇಶ್ವರಿ.